ತಿರುಬೋಕಿ ಬಿಲ್ಡಪ್ ಏನು ಕಮ್ಮಿ ಇಲ್ಲ. ಬ್ಯಾಗ್ ಬೇರೆ ಕಳೆದೈತೆ. ಇನ್ನೂ ಏನು ಬೊಗಳ್ತೇನೆ ನಾನು. ನನಗೆ ಆ ಬ್ಯಾಗು ತುಂಬ ಇಂಪಾರ್ಟೆಂಟ್. ಕಳೆದಾಕಿದ್ದೀರಾ, ತಂದ್ಕೊಡ್ಲಿಲ್ಲ ಅಂದರೆ ನನ್ನ ಮಕ್ಕಳ ನೀವು ಕಳೆದೊಯ್ತೀರಾ. ಅಯ್ಯೋ, ಈ ಬ್ಯಾಗ್ ಸಿಗೋವರೆಗೂ ಈ ನನ್ನ ಮಗ ದಿನ ನಾಯಿ ಬೊಗಳ್ತಾನೆ ಇರ್ತಾನೆ. ನನ್ನ ಮಗ ಈ ಬ್ಯಾಗ್ ಎಲ್ಲಿಂದ ಎತ್ಕೊಂಡ್ಬಂದು ಬಿಜ್ಞಾಸಿ ನನ್ನ ಮಕ್ಕಳೆಲ್ಲ ನನ್ನ ಮನೆ ಬಾಗಿಲು ಮುಂದೆ ಬರೋಂಗಾದ್ರು ಥೂ ಪಿಳೆ ತೊಲಗ್ತು. ತಪ್ಪಿಸ್ಕೊಂಡು ಹೊಡೋಗಿ ನನ್ನ ಮಗ ಬೈಕಿ ನೋಡ್ತಾನ. ಸಿಗರೇಟ್ ಬೇರೆ ಖಾಲಿ ಆಯ್ತು. ಸಿಗರೇಟ್ ತಂದ್ಕೊಡಕ್ಕಿದ್ದವನೇ ಇವನಪ್ಪ. ಇವನು ತಪ್ಪಿಸ್ಕೊಂಡ. ಎಲ್ಲಿ ಹೋದ್ನಪ್ಪ ಇವನು? ಮಗ ಬೊಂಬಾಟ್ ಫಿಗರು. ಅಲ್ಲಿ ನಾನೇ ಮದುವೆ ಆಗ್ತೀನಿ. ಅಮ್ಮ ಯಾಕೋ ಹಿಂಗೋಡ್ ಬಂದೆ? ಒಟ್ಟಾಗಿ ಏನ್ತಿದ್ದಾನೋ ಗೊತ್ತಿಲ್ಲ ಮಗ. ಆನೆ ತರ ಅವನೇ ವಿಲನ್ ತರ ಹಿಂದೆ ಓಡ್ ಬಂದ್ಬಿಟ್ಟ. ಭಯನೇ ಆಗೋಯ್ತು. ಎದುರು ಓಡ್ ಬಂದ್ಬಿಟ್ಟೆ. ಮಗ ಅವನ್ ಕೈಲಿ ಯಾರು ತಿಂಡಿ ಇದ್ರೆ ಕಿತ್ಕೊಂಡ್ಬಂದ್ಬಿಡುತ್ತಾನೆ. ಈ ನನ್ ಮಗನ ಅವನ್ ಮುಂದೆ ಬಿಟ್ಟು ಬರ್ಬೇಕಾಗಿತ್ತು. ಕೋಳಿ ಕಾಲ ಅಂತ ತಿನ್ಕೋತಿದ್ದ. ಅಯ್ಯೋ ನನ್ ಮಗ್ನೆ, ನಾನ್ ತಿಂಡಿ ಕೇಳಿದ್ರೆ ಅವನ್ಗೆ ಬಾಡೂಟ ಮಾಡಾಕೋ ಸ್ಕೆಚ್ಚಾ? ಮುಚ್ಕೊಂಡಿರಲ್ಲ. ನನ್ ಕಷ್ಟ ನನಗೆ, ನನ್ ಭಯ ನನಗೆ. ಇವನ್ ಬೇರೆ. ಅದ್ ಸರಿ, ಯಾರ ಅವನು? ಅವನಾ? ಅಮ್ಮ ಅಯ್ಯೋ ಅಮ್ಮ ಬಿಡಮ್ಮ. ಅಮ್ಮ ಅಯ್ಯೋ ಅಮ್ಮ ಬಿಡಮ್ಮ. ಅಮ್ಮ ಕೂದ್ಲು. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ಒಲಿತ ಬೇಕಮ್ಮ. ಅಮ್ಮ ಒಲಿ ಬಿಡಕಮ್ಮ. ನಿನ್ ಕಾಲ ಮೇಯ್ತಿದೆ ಅಮ್ಮ. ಅಯ್ಯೋ ಯಾಕೋ ಹಿಂಗಲ್ಲ ಮಾಡ್ತೀಯಾ? ಕೂದಲು ಬೆಳೆಯಕ್ಕೆ ಇರೋ ಬರೋ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ನೋಡ್ತೀನಿ ನಾನು. ನನ್ನ ಮಗನ ಕಾಡಿನಲ್ಲಿ ಕಾಂಗ್ರೆಸ್ ಗಿಡ ಬೆಳ್ದಂಗೆ ತಲೆ ತುಂಬಾ ಕೂದಲು, ಸಂಸಾರದ ಚಿಂತೆ ಇಲ್ಲ, ಜವಾಬ್ದಾರಿ ಇಲ್ಲ. ಮಗನ ಒಟ್ಟು ಹೊಡೆದ ಕೈಯೆಲ್ಲ ನೋವು ಬಂದ್ಬಿಡ್ತು. ಕೈ ನೋವು ಹೋಗಕ್ಕೆ ಅಡ್ವರ್ಟೈಸ್ಮೆಂಟ್ ನೋಡ್ಬೇಕಲ್ಲಪ್ಪ. ಅಯ್ಯಪ್ಪ, ನಾಯಿ ಹೊಡೆದಂಗೆ ಹೊಡಿಬೇಕಾದ್ರೆ ಕೂದಲು ಕಾಮಿಡಿ ಬೇಕಮ್ಮ ನಿನ್ಗೆ? ಏನಾಯ್ತಮ್ಮ? ಇವ್ರ ಮನೆಗೆ ನಡ್ಕೊಂಡ್ ಬರೋಷ್ಟ್ರೊಳಗಡೆನೆ ನನ್ ಬೊಜ್ಜೆಲ್ಲ ಕರಗೋಯ್ತಪ್ಪ. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಮುದ್ದೆ ಮಾಡಿರ್ತಾರೆ, ಚೆನ್ನಾಗಿ ತಿಂದ್ಬಿಡ್ಬೇಕು. ಆಹಾ, ಸ್ಮೆಲ್ ಗಮ್ ಅಂತದೆ. ಏಯ್ ಕರಡಿ ಕೂದಲು ನಂದೀಶ, ಎಲ್ಲಿದೆಯೋ? ಬಾರ್ಲ ಆಚೆ. ನೋಡಯ್ಯ, ನೀನಿರೋ ಹುಟ್ಟಿಗೆ ನನ್ ಮಗನ್ ಬೈಬೇಡ. ಪಾಪ ಅವನು. ನನ್ ಮಗನ್ ಮೇಲೆ ಕಣ್ಣು ಹಾಕ್ಬೇಡ. ಇರೋ 4 ಕೂದಲು ಉದ್ರೋದ್ರೆ ಕಷ್ಟ. ಅಣ್ಣ ಬನ್ನಿ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ನಾನು ನೆಕ್ಸ್ಟ್ ಫಿಲಮ್ ಅಲ್ಲಿ ಹೀರೋ ಆಗ್ತೀನಿ ಅಂತ ಹೊಟ್ಟೆ ಉರಿ ನಿನ್ಗೆ. ಗ್ಯಾಂಡ ಮೃಗ ಇದ್ದಂಗ ಅವನೇ ಹೀರೋ ಅಂತ. ನಿನ್ ಮಗ ಹೀರೋ ತರ ಇಲ್ಲ ನೋಡು. ಹೋಗ್ಲಿ, ನೀರ್ ಕೊಡು. ಬೇಡ ಬೇಡ ಬೇಡ, ನಿಂತ್ಕೋ. ಅದೆಲ್ಲ ಏನು ಬೇಡ. 6 ತಿಂಗಳ ಉಳಿಸ್ಕೊಂಡಿದಿರಲ್ಲ, ಅದ್ರ ಬಾಡಿಗೆ ಕೊಡು ಫಸ್ಟ್. ಇವತ್ತೇನಾದ್ರೂ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ನಿನ್ ಮಗನ ಸಿಗರೇಟ್ ತರ ಕಿಟ್ಕೊಂತೀನಿ. ಟೈಮ್ ಬರ್ಲಿ, ಈ ನನ್ನ ಮಗನ್ಗೆ ಬೀಡಿ ತರ ಕಿಟ್ಕೊಂತೀನಿ. ಇಷ್ಟ ಆಯ್ತು. ನೀನ್ ಅಡ್ವರ್ಟೈಸ್ಮೆಂಟ್ ನೋಡೋದು ಬೇಡ, ಬೇರೆ ಆಯಿಂಟ್ಮೆಂಟ್ ತರೋದು ಬೇಡ. ಮನೇಲಿರೋ ಆಯಿಂಟ್ಮೆಂಟ್ ತಂದಿದ್ದೀನಿ, ಇದನ್ನ ಹಚ್ತೀನಿ. ಏ ನಾಚಿಕೆ ಇಲ್ದವನೆ. ಆದ್ರೂ ನನ್ನ ನೋವು ಅರ್ಥ ಮಾಡ್ಕೊಂಡಲ್ಲ ನನ್ನ ಮುದ್ದು ಮಗ. ನೋಡೋ, ಆ ಬಿಗ್ನಾಸಿ ಓನರ್ಗೆ ಬಾಡಿಗೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡು. ಇಲ್ಲ ಅಂದ್ರೆ ಸಿಗರೇಟ್ ತಂದು ಕೊಡಕ್ಕೆ ನಿನ್ನ ಇಟ್ಕೊಂತಾನೆ. ಆಮೇಲೆ ನಾನು ನೋಡೋ ಅಡ್ವರ್ಟೈಸ್ಮೆಂಟ್ ಸಾಮಾನು ತಂದು ಕೊಡಕ್ಕೆ ಯಾರು ಇರಲ್ಲ ಮಗ. ನಿನಗೆ ಅಡ್ವರ್ಟೈಸ್ಮೆಂಟ್ ಇದೆ ಯೋಚನೆ. ಮನೆಯಿಂದ ಆಚೆ ಬಂದೆ, ಓನರು, ಅದಕ್ಕೆ ತಪ್ಪಿಸ್ಕೊ ಬಂದೆ. ಹಂಗೆ ಬರ್ತಾ ಒಂದ್ ಬೋಟಿ ಪ್ಯಾಕೆಟ್ ತಕೊಂಡ್ಬರುತ್ತಲ್ಲ ಮಚ್ಚ. ಕಷ್ಟಪಟ್ಟು ದುಡಿದ್ರೆ ನಮ್ಗೇನು ಸಿಗಲ್ಲ, ಅದಕ್ಕೇನಾದ್ರೂ ದೊಡ್ಡದೇ ಸಿಗ್ಬೇಕು.
ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಒಂದು ದಾರಿ ಇದೆ. ಅದೊಂದು ಬ್ಯಾಗ್ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು. ಆ ಬ್ಯಾಗ್ ಬಗ್ಗೆ ನಂಗೆ ಗೊತ್ತು. ಅದೊಂದು ಸಿಕ್ಕಿದ್ರೆ ಕಾರ್ ತುಂಬಾ ತಿಂಡಿ ನಾನು ಯೋಚನೆ ಮಾಡಂಗೇ ಇರಲ್ಲಪ್ಪ. ವಿಷಯ ನಂಗೂ ಗೊತ್ತು. ಸಿಕ್ಕಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ. ಆ ಬ್ಯಾಗ್ ಎಲ್ಲಿದ್ಯೋ ಅದನ್ನ ಹುಡುಕ್ಬೇಕು. ಏಯ್ ಬನ್ರ, ಆ ಬ್ಯಾಗು ನಂಗೆ ಸಿಕ್ತು. ಅದನ್ನ ಮೇಲೆ ಎತ್ತಿಟ್ಟಿದ್ದೀನಿ. ನೀವೆಲ್ಲ ನನ್ನ ಕುಚುಕು. ನಾನು ಒಬ್ಬನೇ ಸೆಟ್ಲ್ ಆಗ್ಬೇಕಂತ ಯೋಚನೆ ಮಾಡಿದ್ದಿದ್ರೆ ಈ ವಿಷಯ ನಾನು ಹೇಳ್ತಿರ್ಲಿಲ್ಲ. ಅಕಸ್ಮಾತ್ ಪ್ರಾಬ್ಲಮ್ ಆಗಿ ಏನಾದ್ರು ಟೇಷನ್ ಮೆಟ್ಲು ಹತ್ತಿದ್ರೆ ನೀವಿಬ್ರು ನನ್ನ ಜೊತೆ ಇರ್ಬೇಕು. ಅದಕ್ಕೆ ಹೇಳ್ದೆ. ಅಯ್ಯೋ ಅಲ್ಲೇ ಬಲೂನ್ ಮಿಂಡ್ರಿ ನನ್ನ ಮಗ. ಕೂಲ್ ಸಾಯಿ ಕೂಲ್. ಎಲ್ಲೋ ಆ ಬ್ಯಾಗು? ಫಾಲೋ ಮೀ. ಅಪ್ಪ ಬ್ಯಾಗ್ ಅಂತೂ ಸಿಕ್ತು. ಆ ಬುಲ್ಡಾಗ್ ಕೈಯಲ್ಲಿ ಬಯಸ್ಕೊಳ್ಳೋದು ತಪ್ಪಿತು. ಫಾಲೋ ಮಾಡಿದ್ರೆ ಬ್ಯಾಗ್ ಹಿಡ್ಕೊಂಡವನಿಗೆ ಡೌಟ್ ಬರುತ್ತೆ. ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಬಂದಾಗ ಕಿತ್ಕೊಂಡು ಓಡೋಗ್ಬಿಡ್ತೀನಿ ಅಷ್ಟೇ. ಹೆಂಗೋ ನನ್ನ ಅದೃಷ್ಟ ಕುಲಾಯಿಸ್ತು. ಅವನೇ ಬ್ಯಾಗ್ನ ಇಟ್ಬಿಟ್ಟು ಹೋಗ್ತವನೆ. ಬ್ಯಾಗಲ್ಲಿ ದುಡ್ಡಿರ್ಬೇಕು. ನನ್ನ ಅದೃಷ್ಟ ಕುಲಾಯಿಸ್ತು. ಅಪ್ಪ ಇವಾಗಲೇ ಯಾರೂ ಇಲ್ಲ, ಬೇಗ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು. ಅಯ್ಯೋ ಇದ್ಯಾವುದು ಜಾಂಬು ಅಂತ ಬರ್ತವನೇ. ನನಗೇನು ಬ್ಯಾಗ್ ಇಲ್ಲೇ ಐತೆ. ಈ ಜಾಂಬು ಅಂತ ನನ್ನೇ ಒಕ್ಕರ ದೃಷ್ಟಿಯಿಂದ ನೋಡ್ತವನೆ. ಅದು ಬೇರೆ ಬ್ಯಾಗ್ ಹತ್ರನೇ ನಿಂತವನೆ. ಇವಾಗ ಏನ್ ಮಾಡೋದು? ಬ್ಯಾಗ್ ಇಲ್ಲೇ ಇದೆಯಪ್ಪ. ಬೇರೆ ಅಳ್ಳಾಡೋ ಥರ ಕಾಣ್ತಿಲ್ಲ. ಬಿಡು, ನಾನೇ ಐತಲ್ಲ, ನಮ್ಮಯ ಆಯ್ತಲ್ಲ. ಕೈಯಲ್ಲೂ ಇಲ್ಲ. ಇವನೇನಾದ್ರೂ ಬೊಕ್ಕಸ್ ಥರ ನುಂಗ್ಬಿಟ್ನಾ? ನನ್ನೂ ಲೆಗ್ ಪೀಸ್ ಥರ ನುಂಗಿದ್ರೆ ಮೊದಲಿನಿಂದ ಓಡೋದ. ಅಮ್ಮ ತಿನ್ನಕ್ಕೇನಾದ್ರು ಇದ್ರೆ ಕೊಡಿಮಾ. ಮುಂದೆ ಹೋಗ್. ನೀನಾ? ಅಯ್ಯೋ ಗೊತ್ತಾಗ್ದೆ ಮುಂದೆ ಹೋಗು ಅಂದ್ಬಿಟ್ಟೆ ಮಗ. ಸಾರಿ ಮಗ. ಸ್ಟಾರ್ ಬೇಕು ತಿಂಡಿ ಕೊಡಮ್ಮ. ನಮ್ಮಮ್ಮ ಬೇಜಾನ್ ಡವ್ ಮಾಡ್ತಾವಳೆ. ಅಮ್ಮ ಅಮ್ಮ ಇಲ್ಲೊಂದು ಬ್ಯಾಗ್ ಇಟ್ಟಿದ್ದಾನೆ ಎಲ್ಲಮ್ಮ? ಅದರಿದ್ರ ಬ್ಯಾಗ್ ಬಂದ ತಕ್ಷಣ ಅಭಿಜ್ಞಾತಿ ಓನರು ಬಾಡಿಗೆ ಕೇಳಕ್ಕೆ ಮನೆ ಬಾಗಿಲಿಗೆ ಬಂದಿದ್ದ. ಅದಕ್ಕೆ ಆ ಬ್ಯಾಗನ್ನು ತಗೊಂಡೋಗಿ ತೊಟ್ಟಿಗೆ ಬಿಸಾಕಿದೆ. ಒಳ್ಳೆ ಹೊಟ್ಟಿನ ಮುಟ್ಟೆ ತರ ಇದೆಯಾ? ನನ್ನ ಬಿಕ್ನಾಸಿ ಅಂತ ಡೈಮಂಡ್ ಇತ್ತು. ಏನಂದೆ? ಆ ಬ್ಯಾಗ್ ಅಲ್ಲಿ ಡೈಮಂಡ್ ಇತ್ತು. ಬಾಡಿಗೆನೂ ಒಪ್ಪಿ, ಬೈದಿದ್ದು ಒಪ್ಪಿ. ಸರಿ ಸರಿ ಸರಿ. ಎಲ್ಲಿ ಹಾಕಿದೆ ಬ್ಯಾಗ್? ಆ ಮೂಲೆ ತೊಟ್ಟಿಗೆ. ಬಾರೋ. ಈ ನನ್ನ ಮಕ್ಕಳು ಈ ಥರ ಹುಡುಕ್ತಾರೋ ಅಂದರೆ ಅದು ಪಕ್ಕ ಬ್ಯಾಗೇ ಆಗಿರಬೇಕು. ಅಂಕಲ್ ಏನ್ ಹುಡುಕ್ತಾ ಇದ್ದೀರಾ? ಬ್ಯಾಗು. ಬ್ಯಾಗ್ ನಾನ್ ಎತ್ಕೊಳ್ಳೋಣ ಅಂತ ಇದ್ದೆ ಅಷ್ಟೊತ್ತಿಗೆ ಯಾರೋ ಎತ್ಕೊಂಡು ಹೊರಟೋದ. ಕನ್ಫರ್ಮ್ ಆಯಿತು. ಈ ನನ್ನ ಮಕ್ಕಳನ್ನ ಫಾಲೋ ಮಾಡಿದ್ರೆ ನಮಗೆ ಬ್ಯಾಗ್ ಸಿಕ್ಕಂಗೆ. ಅಯ್ಯೋ ಬ್ಯಾಗ್ ತುಂಬ ಡೈಮಂಡ್ ಇತ್ತಂತೆ. ಆ ಮೂಟೆಗೆ ಗೊತ್ತಾಗಲ್ವ? ಹೋಗಿ ಹೋಗಿ ಸುತ್ತೊಟ್ಟಿಗೆ ಬಿಸಾಕವಳೆ. ಏನಪ್ಪ ಮಾಡೋದು ಇವಾಗ? ಸರ್, ಆ ನಂದೀಶ ನಿಮ್ಗೆ ಹೊಟ್ಟೆಗೆ ಏನ್ ತಿಂತಾನೋ ಗೊತ್ತಿಲ್ಲ, ಒಳ್ಳೆ ಆನೆ ಇದ್ದಂಗಿದ್ದಾನೆ ಅಂದ ಸರ್. ನನ್ನ ಮಗನೇ, ನನ್ನ ಆನೆ ಅಂತೀಯ? ನಿತ್ಕೊಳ್ಳಲೇ. ಏಯ್ ಕರಡಿ ನಂದೀಶ, ನಿತ್ಕೊಳ್ಳೋ. ನಿತ್ಕೊಳ್ಳೋ ನನ್ನ ಮಗನೇ. ಏಯ್ ನಿನಗೆ ಬರಬಾರ ಕಾಯಿಲೆ ಬರ. ನಿತ್ಕೊಳ್ಳಲೇ. ಮೊದಲೇ ಸುಸ್ತಾಗಿದ್ದೀನಿ. ನಿತ್ಕೊಳ್ಳೋ. ನನಗೆ ತಿಕ್ಲು ತಿಕ್ಲು. ನಿಮ್ಮಮ್ಮ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದಾರೆ, ಬೇಗ ಬಾ. ಬ್ಯಾಗು ಹೊಟ್ಟೆ. ಅಯ್ಯೋ ತಮ್ಮ ಅಮ್ಮ ಅಮ್ಮ ಬಿಡಕಾಯ್ತಿಲ್ಲ. ಅಯ್ಯೋ ನಿತ್ಕೊಳ್ರಲೇ. ಅಬ್ಬ ಅಬ್ಬ ಸಾಕು.
ಈ ಮೂಟೆ ಒಂದು ಅವಾಗಿಂದ ಓಡ್ತೈತೆ. ಅಯ್ಯೋ ನಿನ್ ಮಗನಿಂದ ಮಗ ಈ ಸಲ ಬ್ಯಾಗ್ ನಮ್ದೇ. ಅಣ್ಣ ಬ್ಯಾಗ್ ಎಲ್ಲ ಐತೆ, ಯಾರ ಹತ್ರ ಐತೆ ಅಂತ ಎಲ್ಲ ಗೊತ್ತಾಗೈತೆ. ನಡಿಯಣ್ಣ, ಎತ್ತು ಗಾಡಿ ಹೋಗೋಣ. ಇವತ್ಗೆ ನಮ್ ಕಷ್ಟ ಎಲ್ಲ ಮುಗೀತು. ತಿಂಡಿಗೋಸ್ಕರ ಪರದಾಟ ಮುಗೀತು. ಓನರ್ಗೆ ಅಸಿಸ್ಟೆಂಟ್ ಆಗ ತಪ್ತು. ನಮ್ಮ ಅಮ್ಮನ ಕೃಪೆಯಿಂದ ಬ್ಯಾಗ್ ನಮ್ಮ ಕೈಗೆ ಸೇರ್ತು. ಇದ್ರಲ್ಲಿ 50% ನಂದು. ಬ್ಯಾಗ್ ಫಸ್ಟ್ ನೋಡಿದ್ದು ನಾನು. ನಂಗೆ 30%, ನಿಂಗೆ 45%, ನವೀನನ್ಗೆ 25%. ಓಕೆನಾ? 25%? ಓಕೆ. ನ್ಯಾಯ ಇದೆ. ಅದ್ ಸರಿ, ಬ್ಯಾಗ್ ಓಪನ್ ಮಾಡೋದು ಯಾರು? 3 ಜನ ಒಟ್ಟಿಗೆ ಓಪನ್ ಮಾಡದ? ಏನಂತೀರಾ? ಓಕೆ ಸರಿ. ಬ್ಯಾಗ್ ನಂದು, ಹೆಂಗ ಓಪನ್ ಮಾಡ್ತೀರಾ? ತಗೊಳ ಬ್ಯಾಗು. ಅಯ್ಯೋ ನನ್ನ ಮಕ್ಕಳ ಬಿಡ್ರೋ. ಹುಷಾರ್.